ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಮಂಗಳವಾರ ಸಂಜೆ ಲಾಗ್ ಆಗಿರುತ್ತೆ. ಮಂಗಳವಾರ ಬೆಳಗ್ಗೆ ನಾನು ಬಾಕ್ಸ್ಗಳೆಲ್ಲ ತೊಳೆದಿಟ್ಟಿದ್ದೆ. ಅಂದರೆ ಈ ಸಕ್ಕರೆ ಡಬ್ಬ ಹಾಗೆ ಬೇಳೆಗಳ ಡಬ್ಬ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು. ಹಾಗೆ ಇನ್ನೂ ಸ್ವಲ್ಪ ಇದ್ದಿರೋಂತಹ ಬಾಕ್ಸ್ಗಳನ್ನ ನಾನು ಬೇರೆ ಪಾತ್ರೆಗೆಲ್ಲ ಹಾಕಿಬಿಟ್ಟು ಬಾಕ್ಸ್ನ ಸ್ವಲ್ಪ ಕ್ಲೀನ್ ಮಾಡ್ಕೊತಿದ್ದೀನಿ. ಯಾಕಂದರೆ ಖಾಲಿ ಆದ ತಕ್ಷಣವೇ ಈ ಥರ ಕ್ಲೀನ್ ಮಾಡ್ಕೊಂಬಿಟ್ರೆ ಗ್ರಾಸರೀಸ್ ತೊಗೊಂಬಂದಾಗ ಫಿಲ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಹಾಗೆ ಇಟ್ಕೊಂಡ್ಬಿಟ್ರೆ ಗ್ರಾಸರೀಸ್ ತೊಗೊಂಬಂದಾಗ ಮತ್ತೆ ತೊಳೆದ್ಬಿಟ್ಟು ನಾನು ಫಿಲ್ ಮಾಡೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಖಾಲಿಯಾಗಿರುವಂತಹ ಬಾಕ್ಸ್ಗಳನ್ನ ನೀಟಾಗಿ ಇಲ್ಲಿ ಒಂದೇ ಸರಿ ತೊಳೆದ್ಬಿಟ್ಟು ಇಟ್ಕೊತಾ ಇದ್ದೀನಿ. ತೊಳೆದಾದ ನಂತರ ಇಲ್ಲಿ ನಾನು ಬೆಳಗ್ಗೆ ತೊಳೆದಿಟ್ಟಿದ್ದೆ. ಒಂದು ಸ್ವಲ್ಪ ಹೊತ್ತು ಬಿಸಿಲಿಗೆಲ್ಲ ಇಟ್ಟಾದಮೇಲೆ ಇನ್ನು ಸಂಜೆ ಟೈಮಲ್ಲಿ ತೊಗೊಂಡು ಬಂದು ಇಲ್ಲಿ ನೀಟಾಗಿ ಒರೆಸ್ಬಿಟ್ಟು ಸಕ್ಕರೆ ಡಬ್ಬಕ್ಕೆ ಸಕ್ಕರೆ ಹಾಗೆ ಬೇಳೆ ಡಬ್ಬಕ್ಕೆ ಬೇಳೆಗಳನ್ನೆಲ್ಲ ಹಾಕಿಬಿಟ್ಟು ಇಡ್ತಾಯಿದ್ದೀನಿ. ಇನ್ನು ಮಿಕ್ಕೊಂಡಿರೋಂತಹ ಬಾಕ್ಸ್ ಅದೇನಿದೆ ಅಲ್ವ ಅದೆಲ್ಲ ಎಂಟಿ ಬಾಕ್ಸ್ಗಳು. ಇನ್ನು ಗ್ರಾಸರೀಸ್ ತೊಗೊಂಬಂದಾಗ ಅದಕ್ಕೆ ಫಿಲ್ ಮಾಡಿದರೆ ಆಯಿತು ಅಂತ ಹಾಗೇನೆ ಇಲ್ಲಿ ಇಟ್ಕೊತಾ ಇದ್ದೀನಿ. ಇನ್ನು ನಾನು ಬಾಕ್ಸಿಗೆ ಈ ಥರ ಫಿಲ್ ಮಾಡಬೇಕಾದ್ರೆ ಕವರ್ ಜೊತೆಗೇ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಮತ್ತೆ ಬಾಕ್ಸ್ ಕೆಳಗೆ ತಳ ಎಲ್ಲ ಗಲೀಜಾಗಿಬಿಡುತ್ತೆ. ಈ ಥರ ಕವರ್ ಸಮೇತನೇ ನಾವು ಬಾಕ್ಸಿಗೆ ಇಟ್ಕೊಂಡ್ಬಿಟ್ಟಾಗ ಬೇಳೆ ಹಾಗೆ ಸಕ್ಕರೆ ಅದೇನಾದ್ರು ಖಾಲಿ ಆದ ತಕ್ಷಣವೇ ಕವರ್ ಮಾತ್ರ ತೆಗೆದಿಡ್ಬೋದು. ಕವರ್ನ ತೆಗೆದ್ರೆ ಆವಾಗ ನಾವೇನು ಬಾಕ್ಸ್ ಖಾಲಿ ಇರುತ್ತಲ್ವ ಅದೊಂದ್ಸರಿ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಸಕ್ಕರೆ ಹಾಗೆ ಬೆಲ್ಲ ಅದೆಲ್ಲ ಹಾಗಾಗಿ ಇಟ್ಕೊಂಡ್ಬಿಟ್ರೆ ನಾವು ಅದು ಅಂಟಲ್ವ ಜಿಡ್ಡು ಇರುತ್ತಲ್ವ ಜಾಸ್ತಿ ಜಿಡ್ಡಾಗಿಬಿಡುತ್ತೆ. ಹಾಗಾಗಿ ನಾನು ಈ ಥರನೇ ಸ್ಟೋರ್ ಮಾಡ್ಕೊತೀನಿ ತೊಗೊಂಬಂದಿರೋಂತಹ ಗ್ರಾಸರೀಸಿನೆಲ್ಲ. ಇನ್ನು ಅದಾದ ನಂತರ ಇಲ್ಲಿ ಡ್ರೈ ಫ್ರೂಟ್ಸ್ ಬಾಕ್ಸ್ ಸಹ ನೀಟಾಗಿ ತೊಳೆದಿಟ್ಕೊತಾ ಇದ್ದೀನಿ. ಮನೇಲಿ ಡ್ರೈ ಫ್ರೂಟ್ಸು ಸಹ ಖಾಲಿಯಾಗಿದೆ. ಇನ್ನು ಈ ಮಂತ್ ಗ್ರಾಸರೀಸ್ ತೊಗೊಂಬರುವಾಗ ಅದನ್ನು ಸಹ ಇಲ್ಲಿ ತೊಗೊಂಬಂದು ಫಿಲ್ ಮಾಡ್ಕೋಬೇಕಾಗತ್ತೆ. ಇನ್ನು ಇದೆಲ್ಲ ಮಾಡೋ ಅಷ್ಟರಲ್ಲೇ ಟೈಮು ಸಹ ಆಗೋಯಿತು. ಅದರಲ್ಲಿ ಇವತ್ತು ಅಡುಗೆನೂ ಇರಲಿಲ್ಲ, ಜಾಸ್ತಿ ಏನು ಮಾಡಬೇಕಾಗಿರಲಿಲ್ಲ ಅಡುಗೆನ. ಹಾಗಾಗಿ ಈ ಕೆಲಸನ ಮುಗಿಸ್ಕೊತಾ ಇದ್ದೀನಿ. ಈ ಥರ ಟೈಮ್ ಸಿಕ್ಕಾಗಲೆಲ್ಲ ಬಾಕ್ಸ್ಗಳನ್ನ ಕ್ಲೀನ್ ಮಾಡ್ಕೊಳ್ಳೋದು ಹಾಗೆ ಸಜ್ಜ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಟೈಮ್ ಸಿಕ್ಕಾಗೆಲ್ಲ ಮಾಡ್ಕೊಂಬಿಟ್ರೆ ಮನೆಯೂ ಸಹ ನೀಟಾಗಿರುತ್ತೆ. ಹಾಗಾಗಿ ಟೈಮ್ ಸಿಕ್ಕಾಗೆಲ್ಲ ನಾನು ಈ ಕೆಲಸನ ಮುಗಿಸ್ಕೊತೀನಿ. ಎಲ್ಲ ಬಾಕ್ಸನ್ನು ನಾನು ಇಲ್ಲಿ ನೀಟಾಗಿ ಈ ಥರ ಕ್ಲೀನ್ ಮಾಡ್ಕೊಂಡು ಜೋಡಿಸ್ಕೊತೀನಿ. ಅವಾಗ ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮನೆಯೂ ಬೇಗನೆ ಗಲೀಜಾಗೋದಿಲ್ಲ. ಹಾಗೆ ನಾವು ಇಡುವಂತಹ ಜಾಗನೂ ಸಹ ತುಂಬಾ ಚೆನ್ನಾಗಿರುತ್ತೆ. ಮನೆ ಚಿಕ್ಕದಾಗಿದ್ರೂ ನಾವು ಮನೇನ ಯಾವ ಥರ ಇಟ್ಕೋಬೇಕು ಅನ್ನೋದು ನಮ್ಮಲ್ಲಿರುತ್ತೆ. ನೀಟಾಗಿ ಇಟ್ಕೊಂಡ್ರೆ ನೀಟಾಗಿ ಕಾಣಿಸ್ತಾ ಇರುತ್ತೆ. ನೀಟಾಗಿ ಇಟ್ಕೊಳ್ಳಿಲ್ಲ ಅಂದರೆ ತುಂಬಾ ಗಲೀಜು ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಮನೇಲಿ ಟೈಮ್ ಸಿಕ್ಕಾಗಲಿಲ್ಲ ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡೋ ಬದಲು ಅಥವಾ ಈ ಫೋನ್ ನೋಡೋ ಬದಲು ಅವ್ರ ಜೊತೆಗೆ ಮಾತಾಡ್ಕೊಂಡು ಕೂತ್ಕೊಳ್ಳೋ ಬದಲು ನಾವು ಮನೆ ಕೆಲಸನ ನೀಟಾಗಿ ಮಾಡ್ಕೊಂಡ್ಬಿಟ್ರೆ ಮನೆ ಕೆಲಸನೂ ಸಹ ನೀಟಾಗಿ ಆಗುತ್ತೆ. ಆವಾಗ ನಮಗೂ ಸಹ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಅಥವಾ ಯಾರಾದರೂ ಮನೆಗೆ ಬಂದು ನೋಡಿದಾಗ ಮನೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರಲ್ಲಪ್ಪ ಇವರು ಅಂತ ಅವರು ಸಹ ನಮಗೆ ಹೇಳ್ತಾರೆ. ಹಾಗಾಗಿ ನಾನು ಟೈಮ್ ಸಿಕ್ಕಾಗಲೆಲ್ಲ ಮನೆ ಕೆಲಸನ ಮುಗಿಸ್ಕೊಂಡು ನೀಟಾಗಿ ಮನೆಯೂ ಸಹ ಕ್ಲೀನ್ ಮಾಡ್ಕೊತೀನಿ.
ವಾರದಲ್ಲಿ ಒಂದು ಸರಿ ಅಥವಾ 15 ದಿನಕ್ಕೆ ಒಂದು ಸರಿ ನಾನು ಈ ಥರ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಹಾಗಾಗಿ ನಾನು ತಿಂಗಳಲ್ಲಿ ಒಂದು ಸರಿ ಕ್ಲೀನ್ ಮಾಡ್ಕೊತೀನಲ್ವ, ಅಂಥ ಟೈಮಲ್ಲಿ ಏನು ಕಷ್ಟ ಆಗೋಲ್ಲ. ಅಥವಾ ಹಬ್ಬ ಹರಿದಿನ ಬಂದಾಗ ಕ್ಲೀನ್ ಮಾಡ್ಕೋಬೇಕಾಗತ್ತಲ್ವ, ಅಂಥ ಟೈಮಲ್ಲಿ ಏನು ಕಷ್ಟ ಏನು ಅನ್ಸೋದಿಲ್ಲ. ಇನ್ನು ಬರೀ ಗುಡಿಸ್ಬಿಟ್ಟು ಕಸ ಒಂದು ಗುಡಿಸಿ ನೆಲ ಒರೆಸೋದೊಂದು ಇಟ್ಕೊಂಡಿರ್ತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನು ಡೈಲಿ ನಾನು ಅಡುಗೆ ಮಾಡಿದ ತಕ್ಷಣನೇ ಅಡುಗೆ ಮನೆನ ಕ್ಲೀನ್ ಮಾಡ್ಕೊಳ್ಳೋದಂತೂ ನನಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ ಆದಷ್ಟು ಟೈಲ್ಸು, ಹಾಗೆ ಗ್ಯಾಸ್ ಕಟ್ಟಿ, ಹಾಗೆ ಈ ಥರ ಗ್ಯಾಸು ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಅದರಲ್ಲೂ ನಾನು ಜಾಸ್ತಿ ಟೈಮ್ನ ಅಡುಗೆ ಮನೆಯಲ್ಲೇ ಸ್ಪೆಂಡ್ ಮಾಡೋದ್ರಿಂದ ಅಡುಗೆ ಮನೆ ಒಂದು ಸ್ವಲ್ಪ ನೀಟಾಗಿದ್ದರೆ ತುಂಬಾ ಖುಷಿ ಆಗುತ್ತೆ. ಹಾಗಾಗಿ ನಾನು ಅಡುಗೆ ಮನೆನ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ತೀನಿ. ನೀವು ನೋಡಿರ್ಬೋದು ನನ್ನ ಹಳೆಯ ವೀಡಿಯೋಸ್ ಎಲ್ಲ ಜಾಸ್ತಿ ನಾನು ಬರೀ ಕ್ಲೀನಿಂಗ್ನೇ ಮಾಡ್ತಾ ಇರ್ತೀನಿ. ಹಾಗಾಗಿ ಇನ್ನು ಅದಾದ ನಂತರ ಇಲ್ಲಿ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ವೈಟ್ ಸಾಸ್ ಪಾಸ್ತಾ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೂ ಸಹ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೆ. ಇವಾಗ ವೈಟ್ ಸಾಸ್ ಪಾಸ್ತಾನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೋಡಿ. ಮೊದಲಿಗೆ ಇಲ್ಲಿ ವೈಟ್ ಸಾಸ್ ಪಾಸ್ತಾ ಮಾಡೋದಕ್ಕೆ ಪಾಸ್ತಾನ ನಾವು ಬೇಯಿಸ್ಕೋಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಗೆ ನೀರನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಬೌಲ್ ಆಗೋಷ್ಟು ಪಾಸ್ತಾನ ಸೇರಿಸ್ಕೊತಿದ್ದೀನಿ. ನೀವು ಎಷ್ಟು ಜನ ಇದ್ದೀರಾ, ಎಷ್ಟು ಜನ ತಿಂತಾರೆ ನೋಡಿಬಿಟ್ಟು ನೀವು ಇಲ್ಲಿ ಪಾಸ್ತಾನ ಸೇರಿಸ್ಕೊಳ್ಳಿ. ನಾನು 3 ಜನಕ್ಕೆ ಆಗೋಷ್ಟು ಮಾತ್ರ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಬಿಟ್ಟು ಪಾಸ್ತಾನ ಹಾಕಿ ಕುದಿಯೋಕ್ಕೆ ಇಟ್ಕೊಂಡ್ಬಿಡ್ಬೇಕಾಗೈತೆ. ನಾನು ಪಕ್ಕದ ಗ್ಯಾಸಲ್ಲಿ ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ಅದು ಕುದಿಯೋ ಅಷ್ಟರಲ್ಲಿ ಇಲ್ಲಿ ವೈಟ್ ಸಾಸ್ನ ಮಾಡಿಕೊಂಡ್ರೆ ಸರಿ ಹೋಗುತ್ತಲ್ಲ ಅಂತ ಇಲ್ಲಿ ವೈಟ್ ಸಾಸ್ಗೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ವೈಟ್ ಸಾಸ್ ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಿಗೆ ಚಿಕ್ಕ ಕ್ಯೂಬ್ ಆಗೋಷ್ಟು ಬೆಣ್ಣೆನ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಬೆಣ್ಣೆ ಇಲ್ಲ ಅಂದರೆ ನೀವು ಎಣ್ಣೆನೂ ಸೇರಿಸ್ಕೊಳ್ಳಿ. ಆದರೆ ಬೆಣ್ಣೆ ಹಾಕ್ಕೊಂಡ್ರೆ ಸಾಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಬೆಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಬೆಣ್ಣೆ ಈ ಥರ ಕರಗಿದ ಮೇಲೆ ಅದಕ್ಕೆ 2 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನೀವೇನಾದರೂ ಜಾಸ್ತಿ ಪಾಸ್ತಾ ಇದ್ದೀವಿ ಅಂದರೆ ನೀವು ಇಲ್ಲಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ, ಮೈದಾ ಹಿಟ್ಟಿನ ಕ್ವಾಂಟಿಟಿನ. ಅದಾದ ನಂತರ ಇದನ್ನ ಒಂದು 2 ರಿಂದ 3 ನಿಮಿಷನಾದರೂ ನೀಟಾಗಿ ಫ್ರೈ ಮಾಡಬೇಕು. ಮೈದಾ ಹಿಟ್ಟು ವೈಟಿಗಿರುತ್ತಲ್ವ, ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋಕ್ಕೆ ಬರುತ್ತೆ. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ಅದ್ರದ್ದು ಫ್ಲೇವರು ಸಹ ಸ್ವಲ್ಪ ನಮಗೆ ಘಮ ಬರ್ತಾ ಇರುತ್ತೆ. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಇನ್ನು ಈ ಥರ ಫ್ರೈ ಆದ ನಂತರ ಇದಕ್ಕೆ ಒಂದು ಸ್ವಲ್ಪನೇ ಹಾಲು ಹಾಕ್ಕೊಂಡು ನೀಟಾಗಿ ಗಂಟಿಲ್ದೇ ಫಸ್ಟಿಗೆ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ಇದಕ್ಕೆ ಟೋಟಲಾಗಿ ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಆಗೋಷ್ಟು ಹಾಲನ್ನ ಬಳಸ್ಕೊಂಡಿದ್ದೀನಿ ನೋಡಿ. ಇವಾಗ ಇಲ್ಲಿ ಗಂಟಿದೆ ಅಲ್ವಾ, ಈ ಥರ ಗಂಟು ಏನೂ ಇರಬಾರ್ದು. ಅದನ್ನು ನೀಟಾಗಿ ಗಂಟೆಲ್ಲ ಹೋಗೋ ಥರ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಗಟ್ಟಿ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನಾನಿಲ್ಲಿ ಹಾಲನ್ನ ಸೇರಿಸ್ಕೊಂಡು ಇನ್ನೂ ಒಂದು ಸ್ವಲ್ಪ ಕುದಿಸ್ಕೊತೀನಿ. ಅಂದರೆ ನಾವು ಮೈದಾ ಹಾಕಿದ್ದೀವಲ್ವ, ಮೈದಾ ಪೂರ್ತಿಯಾಗಿ ಬೆಂದ್ಕೊಂಡು ಒಂಥರ ಕ್ರೀಮಿ ಥರ ಬರಬೇಕು ನಮಗೆ ಈ ಸಾಸ್ ಅನ್ನೋದು. ಹಾಗಾಗಿ ಇಲ್ಲಿ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ. ಇವಾಗ ಇನ್ನೂ ಒಂದು ಸ್ವಲ್ಪ ಇದಕ್ಕೆ ಹಾಲನ್ನ ಹಾಕಿಬಿಟ್ಟು ನಾನಿಲ್ಲಿ ಬೇಯಿಸ್ಕೊತೀನಿ. ನಿಮ್ಗೆ ಏನಾದರೂ ತೆಳುವಾಗಿ ಬೇಕಂದರೆ ನೀವು ಹಾಲನ್ನ ಜಾಸ್ತಿನೂ ಸಹ ಹಾಕ್ಕೋಬೋದು. ಇಲ್ಲ ನಮಗೆ ಗಟ್ಟಿಯಾಗಿಯೇ ಬೇಕು, ಸಾಸ್ ಏನು ಜಾಸ್ತಿ ಬೇಡ ಅಂತ ಅನ್ನೋರು ಕಡಿಮೆ ಹಾಲನ್ನ ಬಳಸ್ಕೊಂಡು ನೀವು ಈ ಸಾಸ್ನ ಮಾಡ್ಕೋಬಹುದು. ನಾನಿಲ್ಲಿ ಮೀಡಿಯಮ್ ಆಗಿ ಮಾಡ್ಕೊತಾ ಇದ್ದೀನಿ. ಅಂದರೆ ಜಾಸ್ತಿ ಸಾಸಿ ಇರಬಾರ್ದು, ಜಾಸ್ತಿ ಕಡಿಮೆನೂ ಅನ್ನಿಸ್ಬಾರ್ದು ನಮಗೆ ಸಾಸು, ಆ ಥರ ಮಾಡ್ಕೊತಾ ಇದ್ದೀನಿ. ನೀವು ಯಾವಾಗ ನೋಡ್ತಾ ಇರ್ಬೋದು. ಮತ್ತೆ ಒಂದು ಸ್ವಲ್ಪ ಹಾಲನ್ನ ಹಾಕಿಬಿಟ್ಟು ನಾನಿಲ್ಲಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಇದನ್ನು ನೀಟಾಗಿ ಫ್ರೈ ಮಾಡಿದ ಮೇಲೆ ಈ ಥರ ಸ್ಪ್ಯಾಚುಲಾಯಿಂದ ಮೇಲ್ಗಡೆಯಿಂದ ಎತ್ತಿದರೆ ಅದು ಒಂದು ಸ್ವಲ್ಪ ಈ ಚೀಸ್ನ ಬಿಸಿ ಮಾಡಿದಾಗ ಯಾವ ಥರ ಅದು ರಬ್ಬರ್ ಥರ ಬರುತ್ತಲ್ವ, ಆ ಥರ ಇದು ಸಹ ಕಾಣ್ತಾ ಇರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಬಂದರೆ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ಇದು ಇವಾಗ ರೆಡಿಯಾಗಿದೆ ಅಲ್ವಾ, ಇದನ್ನು ಒಂದು ಬೌಲಿಗೆ ತೆಗಿತಾ ಇದ್ದೀನಿ. ಏಕೆಂದರೆ ನಾನು ಇದೇ ಪ್ಯಾನಲ್ಲೇ ಪಾಸ್ತಾನ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬೌಲಿಗೆ ತೆಗಿತಾ ಇದ್ದೀನಿ. ನೀವೇನಾದರೂ ಇನ್ನೊಂದು ಪಾತ್ರೆಯಲ್ಲಿ ಮಾಡ್ಕೊತೀವಿ ಅಂದರೆ ಇದನ್ನೇನು ತೆಗಿಯುವಂತಹ ಅವಶ್ಯಕತೆ ಏನಿರಲ್ಲ. ನಾನಿವಾಗ ಪ್ಯಾನ್ನ ನೀಟಾಗಿ ವಾಶ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ಅದಕ್ಕೆ ಮತ್ತೆ ಒಂದು ಚಿಕ್ಕ ಕ್ಯೂಬ್ ಆಗುವಷ್ಟು ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಈರುಳ್ಳಿ, ಒಂದು ಅರ್ಧ ಕ್ಯಾಪ್ಸಿಕಮ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಇಲ್ಲಿ ತರಕಾರಿ ಹಾಕ್ದೇನೂ ಪಾಸ್ತಾನ ಮಾಡ್ಕೋಬೋದು. ಇಲ್ಲ ನಿಮಗೆ ತರಕಾರಿ ಜಾಸ್ತಿ ಇಷ್ಟ ಅಂದರೆ ನೀವು ಇದಕ್ಕೆ ಕಾರ್ನು, ಹಾಗೆ ಈ ಥರ ಕ್ಯಾಪ್ಸಿಕಮ್ಮು, ಹಾಗೆ ಸ್ವಲ್ಪ ಚೆರಿ ಟೊಮೆಟೊ ಎಲ್ಲ ಬರುತ್ತಲ್ವ, ಅದನ್ನು ಸಹ ನೀವು ಸೇರಿಸ್ಕೊಂಡು ಮಾಡ್ಕೋಬೋದು. ನಾನು ಮನೇಲಿರುವಂತಹ ತರಕಾರಿನ ಸೇರಿಸ್ಕೊಂಡು ಇವತ್ತು ಈ ಪಾಸ್ತಾನ ಮಾಡ್ಕೊತಾ ಇದ್ದೀನಿ. ಇವಾಗ ಕ್ಯಾಪ್ಸಿಕಮ್ಮು ಹಾಗೆ ಈರುಳ್ಳಿ ಅದೆಲ್ಲ ನೀಟಾಗಿ ಫ್ರೈ ಆದ ನಂತರ ನಾವೇನು ಸಾಸ್ನ ಮಾಡಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಗಟ್ಟಿಯಾಗಿದೆ ಸಾಸು ಅಂತ ಹೇಳ್ಬಿಟ್ಟು. ಇದನ್ನು ಇವಾಗ ನೀಟಾಗಿ ತರಕಾರಿ ಜೊತೆಗೆ ಮಿಕ್ಸ್ ಮಾಡ್ಕೊತೀನಿ. ನಮಗೆ ಇಷ್ಟು ಗಟ್ಟಿ ಇದ್ದರೆ ಪಾಸ್ತಾಗಿ ನೀಟಾಗಿ ಅಂಟ್ಕೊಳ್ಳಲ್ಲ. ಹಾಗಾಗಿ ನಾನು ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಹಾಲನ್ನ ಸೇರಿಸ್ಕೊತೀನಿ. ನೀವು ಇಲ್ಲಿ ಹಾಲೇನು ಮೆಜರ್ಮೆಂಟ್ ತೊಗೋಬೇಕು ಅಂತ ಏನಿಲ್ಲ. ನಿಮಗೆ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಸಾಸ್ ಇರಬೇಕು ಅಂತ ಹೇಳ್ಬಿಟ್ಟು. ನೋಡಿಬಿಟ್ಟು ನೀವಿಲ್ಲಿ ಹಾಲನ್ನ ಸೇರಿಸ್ಕೋಬೋದು. ಇಲ್ಲ ಒಂದು 3/4% ಹಾಲನ್ನ ಸೇರಿಸ್ಕೊಂಡು ಒಂದು 1/4% ನೀರನ್ನು ಸಹ ಸೇರಿಸ್ಕೋಬೋದು. ಆದಷ್ಟು ಹಾಲಲ್ಲೇ ಮಾಡಿದರೆ ಈ ಸಾಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇನ್ನು ನಾನಿಲ್ಲಿ ಒಂದು ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡು ಲಿಕ್ವಿಡ್ ಥರ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಥರ ಲಿಕ್ವಿಡ್ ಥರ ಆದಮೇಲೆ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸು ಹಾಗೆ ಪಿಜ್ಜಾ ಮಿಕ್ಸ್ ಬರುತ್ತಲ್ವ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಪಿಜ್ಜಾ ಮಿಕ್ಸ್ ಇಲ್ಲ ಅಂದ್ರೆ
ಅಂದರೆ ಆರಿಗ್ಯಾನೋನ ಸೇರಿಸ್ಕೊಳ್ಳಿ. ಈ ಪಿಜ್ಜಾ ಎಲ್ಲ ತೊಗೊಂಬಂದಾಗ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ನೋಡಿ ಪ್ಯಾಕೆಟು, ಅದನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇಲ್ಲಿ ನಾನು ಎರಡನ್ನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಸಾಸ್ ಅನ್ನೋದು ನಮಗೆ ರೆಡಿ ಆಯಿತು. ಇದಕ್ಕೆ ನಾವಿಲ್ಲಿ ಮೊದಲಿಗೆ ಬೇಯಿಸಿ ಇಟ್ಕೊಂಡಿದ್ವಲ್ವ ಪಾಸ್ತಾನ, ಅದನ್ನು ಸೇರಿಸ್ಕೋಬೇಕಾಗತ್ತೆ. ಅದನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಜಾಸ್ತಿ ಉಪ್ಪು ಅನ್ನಿಸ್ಬಾರ್ದು, ನಮಗೆ ಪಾಸ್ತಾಗೆ ಮೈಲ್ಡಾಗಿರಬೇಕು ಉಪ್ಪು ಖಾರ ಅದೆಲ್ಲ, ಆವಾಗ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು. ಹಾಗಾಗಿ ಒಂದು ಸ್ವಲ್ಪನೇ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಉಪ್ಪು ಸೇರಿಸ್ಕೊಂಡು ಪಾಸ್ತಾನೂ ಸಹ ಇಲ್ಲೇ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಪಾಸ್ತಾನ ಮಿಕ್ಸ್ ಮಾಡುವಾಗ ಅದರಿಂದ ಘಮ ಬರ್ತಾ ಇರುತ್ತೆ ನೋಡಿ, ಈ ಆರಿಗ್ಯಾನೋ ಹಾಗೆ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿದ್ದೀವಲ್ಲ ಅದರದ್ದು ಘಮ ಬರ್ತಾ ಇರುತ್ತೆ. ಈ ಪಿಜ್ಜಾ ಬರ್ಗರು ಇಷ್ಟಪಡೋರಿಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ ಈ ವೈಟ್ ಸಾಸ್ ಪಾಸ್ತಾ. ಹಾಗಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ನಾನು ನಿಮಗೆ ಮೊದಲೇ ಹೇಳಿರೋ ಥರ ನಮಗೆ ಇಲ್ಲಿ ಸಾಸ್ ಏನು ಜಾಸ್ತಿ ಬೇಕಾಗಿರಲಿಲ್ಲ, ಹಾಗಾಗಿ ನಾನಿಲ್ಲಿ ಕಡಿಮೆ ಮಾಡ್ಕೊಂಡಿದ್ದೀನಿ ಸಾಸ್ನ. ನಿಮಗಿಲ್ಲ ನಮಗೆ ಸಾಸ್ ಜಾಸ್ತಿ ಬೇಕು ಅಂದರೆ ನೀವಿಲ್ಲಿ ಮೈದಾ ಹಿಟ್ಟಿನ ಕ್ವಾಂಟಿಟಿನ ಜಾಸ್ತಿ ಮಾಡಿಕೊಂಡು ಜಾಸ್ತಿನೂ ಸಹ ಮಾಡ್ಕೋಬೋದು. ಅದಾದ ನಂತರ ಇದಕ್ಕೆ ಚೀಸ್ನ ಸೇರಿಸ್ಕೊತಾ ಇದ್ದೀನಿ. ಚೀಸ್ ಸೇರಿಸ್ಕೊಂಡು ತಿಂತಾಯಿದ್ರೆ ಆಹಾ ಸಖತ್ತಾಗಿರುತ್ತೆ. ನಾನು ಇದನ್ನು ಫಸ್ಟ್ ಟೈಮ್ ಮಾಡಿದಾಗ ತುಂಬಾ ಇಷ್ಟಪಟ್ಟು ತಿಂದಿದ್ರು, ಹಾಗಾಗಿ ಮತ್ತೆ ಇವತ್ತು ಮಾಡಿದ್ರಾಯಿತು ಅಂತ ಮಾಡ್ತಾಯಿದ್ದೆ. ಆ ರೆಸಿಪಿನ ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಲಾಸ್ಟಲ್ಲಿ ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡು ಲಾಸ್ಟಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಚೀಸು ಹಾಗೆ ಇನ್ನೊಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಸೇರಿಸ್ಕೊಂಡ್ಬಿಟ್ರೆ ಸಖತ್ ಟೇಸ್ಟಿಯಾಗಿರುವಂತಹ ವೈಟ್ ಸಾಸ್ ಪಾಸ್ತಾ ರೆಡಿ ಆಯಿತು ಅಂತ. ನೀವು ಇದನ್ನು ಒಂದ್ಸರಿ ತಿಂತಾಯಿದ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಯಾಕಂದರೆ ನನಗೆ ಅಷ್ಟಾಗಿ ಇಷ್ಟ ಆಗೋಲ್ಲ ಪಾಸ್ತಾ. ಈ ನಾರ್ಮಲಾಗಿ ನಾವು ಅವಲಕ್ಕಿ ಉಪ್ಪಿಟ್ಟಿಗೆಲ್ಲ ಯಾವ ಥರ ಒಗ್ಗರಣೆ ಹಾಕ್ತೀವಿ ನೋಡಿ, ಆ ಥರ ಮಾಡ್ಕೊಂಬಿಟ್ಟು ತಿಂತಿದ್ದೆ. ಫಸ್ಟ್ ಟೈಮ್ ಈ ಥರ ಮಾಡ್ಕೊಂಡು ತಿಂದಾಗ ತುಂಬಾ ಇಷ್ಟ ಆಯಿತು. ನಮ್ಮ ಮನೇಲಿ ಪಾಸ್ತಾ ಮಾಡಿದಾಗೆಲ್ಲ ವೈಟ್ ಸಾಸ್ ಪಾಸ್ತಾನೇ ಮಾಡ್ಕೊತೀನಿ. ಹಾಗೆ ಮಾಡೋದನ್ನು ಸಹ ಸುಲಭನೇ, ಏನು ಕಷ್ಟ ಏನಾಗಿಲ್ಲ ಅಲ್ವಾ. ಹಾಗಾಗಿ ನೋಡಿ ಯಾವ ಥರ ಕಾಣ್ತಾ ಇದೆ, ನೋಡಿದ ತಕ್ಷಣವೇ ಬಾಯಲ್ಲಿ ನೀರು ಬರೋದಂತೂ ಗ್ಯಾರಂಟಿ ಈ ಪಾಸ್ತಾ ನೋಡಿದರೆ. ಇನ್ನು ಪಾಸ್ತಾ ಸ್ಮೆಲ್ ಬಂದ ತಕ್ಷಣ ನನ್ನ ಮಕ್ಕಳು ಸಹ ಬಂದು ಪಾಸ್ತಾ ಮಾಡ್ತಾಯಿದ್ದೀವಿ ಅಂತ ಕೇಳಿದರು. ನಮ್ಮ ರೆಡಿ ಬೇರೆ ಆಗಿತ್ತಲ್ವ ಪಾಸ್ತಾ ಅಂತೇಳ್ಬಿಟ್ಟು ಮಕ್ಕಳಿಗೂ ಸಹ ಇಲ್ಲಿ ಹಾಕ್ಕೊಟ್ಟಿದ್ದೀನಿ. ರುಚಿ ಮಾತ್ರ ಹೇಳ್ತೀನಿ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಇನ್ನೊಂದು ಸ್ವಲ್ಪ ಹಾಕಬೇಕಾಗಿತ್ತು ಅಂತ ಅಂದ್ಕೊಂಡೆ, ಹಾಗಾಗಿ ನಾನು ಜಾಸ್ತಿ ತಿನ್ಕೊಂಬಿಟ್ರೆ ನೈಟು ಊಟ ಮಾಡಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಸ್ನ್ಯಾಕ್ಸಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ನೀವು ಪದೇ ಪದೇ ಒಂದೇ ಥರ ಪಾಸ್ತಾ ಮಾಡ್ತಾಯಿದ್ರೆ ಈ ಥರ ವೈಟ್ ಸಾಸ್ ಪಾಸ್ತಾನ ಮಾಡ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ. ಬ್ಯಾಚುಲರು ಸಹ ನೀವು ಇದ್ದರೆ ಈ ಥರ ಪಾಸ್ತಾನ ಮಾಡಿಕೊಂಡು ತಿನ್ಬೋದು. ಈ ಸಂಡೇ ಸ್ಯಾಟರ್ಡೇಸ್ ಎಲ್ಲ ರಜೆ ಇರುತ್ತೆ, ಅವರಿಗೆಲ್ಲ ಏನಪ್ಪ ಅಡುಗೆ ಮಾಡೋದು ಅಂತ ಯೋಚನೆ ಇರುತ್ತಲ್ವ, ಅಂಥ ಟೈಮಲ್ಲಿ ಬೆಳಗಿನ ಒಂದು ಹೊತ್ತು ಬ್ರೇಕ್ಫಾಸ್ಟಿಗೆ ಈ ಥರ ಮಾಡಿಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಪಾಸ್ತಾ ತಿಂದು ಹಾಗೆ ಟೀನ ಕುಡಿದಾದ ನಂತರ ಒಂದು ಸ್ವಲ್ಪ ಸುಮ್ಮನೆ ಕೂತಿದ್ದೆ, ಯಾಕಂದರೆ ಅಡುಗೆ ಏನು ಜಾಸ್ತಿ ಮಾಡೋದಿರಲಿಲ್ಲವಲ್ಲ, ಹಾಗಾಗಿ. ಇನ್ನು ಅದಾದ ನಂತರ ಇವತ್ತು ಎಗ್ ದೊಣ್ಣೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಎಗ್ ದೊಣ್ಣೆ ಬಿರಿಯಾನಿಗೆ ಇಲ್ಲಿ ರೆಡಿ ಮಾಡ್ಕೊತಿದ್ದೀನಿ. ತುಂಬಾ ಸುಲಭ ಎಗ್ ದೊಣ್ಣೆ ಬಿರಿಯಾನಿ ಮಾಡೋದು. ನಮ್ಮ ಮನೆಯಲ್ಲಿ ಈ ಥರ ನಾನ್ ವೆಜ್ ಮಾಡೋದೇ ಒಂದು ಸ್ವಲ್ಪ ಕಡಿಮೆ, ಅಂದರೆ ಮೊಟ್ಟೆ ಹಾಗೆ ಚಿಕನ್ನು ಅದೆಲ್ಲ ಮಾಡೋದು ತುಂಬಾ ರೇರು. ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ, ಜಾಸ್ತಿ ಕ್ರೇವಿಂಗ್ ಏನಾದರೂ ಆಗ್ತಾ ಇರೋಂತಹ ಟೈಮಲ್ಲಿ ಮಾತ್ರ ಈ ಥರ ಮಾಡ್ಕೊಂಡು ತಿಂತಾಯಿರ್ತೀವಿ, ಇಲ್ಲ ಅಂದರೆ ಮಾಡೋದಕ್ಕೂ ಹೋಗಲ್ಲ. ಹಾಗೆ ನಮ್ಮ ಮನೇಲಿ ಮಕ್ಕಳು ಸಹ ಕೇಳೋದಿಲ್ಲ, ಈ ಚಿಕನ್ ಬೇಕು ಹಾಗೆ ಮೊಟ್ಟೆ ಬೇಕು ಅಂತ ಏನೇನು ಜಾಸ್ತಿ ಏನು ಕೇಳೋಕ್ಕೋಗಲ್ಲ. ಹಾಗಾಗಿ ತಿಂಗಳಲ್ಲಿ 1 ಸರಿ ಅಥವಾ 2 ಸರಿ ಮಾಡೋದೇ ತುಂಬಾ ರೇರು. ಅದರಲ್ಲೂ ಮೊಟ್ಟೆ ಅಂತೂ ಮಾಡೋದೇ ಇಲ್ಲ ನಾವು. ಹಾಗಾಗಿ ಇವತ್ತು ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು, ಮೊಟ್ಟೆ ಬಿರಿಯಾನಿ ಮಾಡಿದ್ರಾಯಿತು ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿನ ಆಲ್ರೆಡಿ ನಾನು ಕುಕ್ಕಿಂಗ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನಿಮಗೆ ಟೈಮ್ ಸಿಕ್ಕರೆ ಒಂದು ಸರಿ ಹೋಗಿ ನೋಡಿ. ಈ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿನ್ನಬೇಕು ಅಂತ ಅಂದಾಗ ಮಾತ್ರ ತಿಂತೀವಿ. ಅಂದರೆ ನಮ್ಮ ಮನೇಲಿ ನನ್ನ ಹಸ್ಬೆಂಡಿಗೆ ಈ ಥರ ನಾನ್ ವೆಜ್ ಅಂದರೆ ಇಷ್ಟನೇ ಆಗಲ್ಲ. ಚಿಕನ್ನು ಹಾಗೆ ಈ ಥರ ಎಗ್ಗು ಅದೇನೋ ಅಷ್ಟಾಗಿ ಇಷ್ಟಪಡಲ್ಲ. ಹಾಗಾಗಿ ನಾವು ಅವ್ರಿಗೊಂದು ಅಡುಗೆ ನಮಗೊಂದು ಅಡುಗೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಇಷ್ಟ ಆಗೋ ಥರನೇ ಅಡುಗೆನ ಮಾಡ್ಕೊಂಡಿರ್ತೀನಿ. ನೈಟು ಟೈಮಲ್ಲಿ ಅವ್ರು ಇರೋದಿಲ್ಲ ಅಲ್ವಾ, ಆ ಟೈಮಲ್ಲಿ ನಮ್ಗೆ ಏನು ಇಷ್ಟ ಆಗುತ್ತೆ ನೋಡಿ ಅಂತಹ ಅಡುಗೆಗಳನ್ನ ನಾನು ನೈಟ್ ಟೈಮ್ ಮಾಡ್ಕೊತೀನಿ. ಇಲ್ಲಾಂದರೆ ಅವ್ರ ಮನೇಲಿರುವಂತಹ ಟೈಮಲ್ಲಿ ನನಗೆ ಇಷ್ಟ ಆಗಿರೋವಂಥದ್ದು ಅಥವಾ ಮಕ್ಕಳಿಗೆ ಇಷ್ಟ ಆಗಿರೋವಂತಹ ಅಡುಗೆ ಮಾಡಿದರೆ ಅವ್ರು ಊಟನೇ ಮಾಡೋಕ್ಕೆ ಹೋಗೋದಿಲ್ಲ. ಇಲ್ಲ ಅನ್ನ ಮೊಸರು ತಿಂತೀನಿ ಅಂತ ಹೇಳ್ತಾರೆ. ಇವಾಗ ನಾವೆಲ್ಲ ಚಿಕನ್ ತಿಂತಾರಂತಹ ಟೈಮಲ್ಲಿ ಅವ್ರು ಅನ್ನ ಮೊಸರು ತಿಂತೀನಿ ಅಂದರೆ ನಮಗೂ ಅಷ್ಟಾಗಿ ಸರಿ ಹೋಗಲ್ಲ ಅಲ್ವಾ. ಹಾಗಾಗಿ ನಾನು ಅವ್ರ ಮನೇಲಿರುವಂತಹ ಟೈಮಲ್ಲಿ ಜಾಸ್ತಿ ಈ ಥರ ನಾನ್ ವೆಜ್ಜನ್ನು ಮಾಡೋದಕ್ಕೆ ಹೋಗಲ್ಲ. ಇನ್ನು ಇಲ್ಲಿ ಎಲ್ಲ ಎಗ್ ಬಿರಿಯಾನಿ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಮಿಕ್ಕೊಂಡಿರೋಂತಹ ಕೆಲಸನೂ ಮಾಡಿಕೊಂಡೆ, ಅಂದರೆ ಬಟ್ಟೆ ಮಡ್ಚೋದು ಅದೆಲ್ಲ ಕೆಲಸ ಇರುತ್ತಲ್ವ, ಅದನ್ನೂ ಸಹ ಮುಗಿಸ್ಕೊಂಡೆ. ಇನ್ನು ಅದಾದ ನಂತರ ಊಟನೆಲ್ಲ ಮುಗಿಸಿದ ಮೇಲೆ ನಾರ್ಮಲಾಗಿ ನಾನು ಮಾಡುವಂತಹ ಕೆಲಸಗಳು, ಅಡುಗೆ ಮನೆ ಕ್ಲೀನಿಂಗ್ ಇರುತ್ತೆ, ಪಾತ್ರೆ ತೊಳೆಯೋದಿರುತ್ತೆ, ಅದನ್ನೆಲ್ಲ ಮುಗಿಸ್ಕೊಂಡು ನಾನು ವ್ಲಾಗ್ನು ಸಹ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಮಾಡಿರುವಂತಹ ಪಾಸ್ತಾ ರೆಸಿಪಿ ಹಾಗೆ ನನ್ನ ವ್ಲಾಗು ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.